ಏಳುಕೊಂಡಲವಾದ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ನೀನು ಸಾಹುಕಾರನೋ ಹರಿ ನಾನು ಸಾಲಗಾರನೋ, ಸುಮ್ಮನೆಲ್ಲವ ತಿಂದೆನೋ ಒಡೆಯ ನಿನ್ನೆ ಮರೆತೆನೋ. ನೀನು ಸಾಹುಕಾರನೋ ಹರಿ ನಾನು ಸಾಲಗಾರನೋ, ಧರೆಯು ನನ್ನದೆಲ್ಲವೋ ಬಹು ಬೀಜವಾತರಲಿಲ್ಲವೋ, ಸಾಕು ಎನ್ನಲಿಲ್ಲವೋ ಹರಿಬೇಕು ಎಂದೆನು ಎಲ್ಲವೋ. ವದನಾಭಿಲಾಷಣಯುತಂ ಕಾಮಂ ಸಕಾಮಾಕೃತಿಂ ವಿಖ್ಯಾತಾಂ ಭುವನತ್ರಯೇ ಹರತನುರ್ಭಗ್ನೇನ್ ವೃತಲ್ಲೇಲಯ. ವಿಶ್ವಾಮಿತ್ರ ಪರಾಶರಾದಿಮುನಿವೇ ಸತ್ಸನ್ನಿಧಾನಾಚ್ಯುತಂ ಸೀತಾರಾಘವಯೋರ್ ವಿವಾಹ ಸಮಯೇ ದಯಾದಿತಂ ಮಂಗಳಂ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ. ಅದು ಕೂಡ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ, ನೋಡಿ ಅಂತ ಹೇಳ್ತಾ. ಈ ವಿಡಿಯೋ ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗೋಣ.
नानाविलासनयुतं कामं सकामां कृतिम् विख्यातां भुवनत्रये हरतनुर्भग्निं रुदल्लीलया विश्वामित्रपराशरादिमुनिभिः सत्सन्निधानाच्युतम् सीताराघवयोर्विवाहसमये तेयादितं मङ्गलम् लक्ष्मीशो भुवनत्रये निवसतो देवामनुष्योरगान् संस्थातुं करुणानिधेः करुणया मार्ताण्डवंशेययो कौसल्यानि जगर्भवसम्भवकृते जन्मस्यदाधारणे जाते श्रीरघुनायकस्य जननम् तेयादितं मङ्गलम् सुलग्ना सावधाना ಶ್ರೀನಿವಾಸನಿಗೆ ಕಲ್ಯಾಣೋತ್ಸವ ಮಾಡೋದ್ರ ಮೂಲಕ ಲೋಕ ಕಲ್ಯಾಣ ಅಂತ ಪವಿತ್ರವಾದ ಕಾರ್ಯವನ್ನ ಅಲ್ಪರು ಅಜ್ಞಾನಿಗಳಾದ ನಮಗೆ ಪ್ರೇರಣೆ ಕೊಟ್ಟು ಲೌಕಿಕವಾದ ಯಾವುದೋ ಒಂದು ಹರಕೆ ಹೊತ್ಕೊಳ್ಳೋ ಹಾಗೆ ಮಾಡಿ ಪರಮ ಕರುಣೆಯಿಂದ ನಮ್ಮನ್ನ ಕರೆದು ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದ ಶ್ರೀನಿವಾಸ ಅಂತ ಭಾವಿಸ್ಕೊಂಡು ಅವನಿಗೆ ಕಲ್ಯಾಣ ಮಾಡಬೇಕಾದ್ರೆ ಅವನು ಬರಬೇಕಾದ್ರೆ ನಾವು ಕರಿಬೇಕಾದ್ರೆ ಭಕ್ತಿ ಬೇಕೋ, ಪ್ರೀತಿ ಬೇಕೋ, ಭಗವತ್ ಪ್ರೇಮ ಬೇಕೋ. ಮಾತಾಡ್ಬೇಡಿ, ಮಾತು ನಿಲ್ಸಿ. ಅಲ್ಲಿಂದ ಬರ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗಿ ನೀನು ಏನ ಬೇಡುವೆ ಜೀವ, ನಿಲ್ಲದಿರುವ ಸಿರಿಯನ್ನು ಬಯಸಿ ಮತ್ತೆ ಪಡೆಯುವೆ ನೋವ. ಎಲ್ಲಿಂದ ಬಂದಿದೀವಿ ಗೊತ್ತಿಲ್ಲ, ಇಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ಇಲ್ಲಿ ಚೀಟಿ ತಿರುವಾಕದ ಮೇಲೆ ಮುಂದಕ್ಕೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಹಾರಾಟ, ಚೀರಾಟ, ಕೂಗಾಟ, ಎಗರಾಟ, ತಾರಾಟ, ಸಂತ ಗಲಾಟೆ ಮಾಡಿಕೊಂಡು ರಾತ್ರಿ ಕಳೆಯಿತು ನಿದ್ದೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತ ಈ ನರ ಜನ್ಮ ಮೂರ್ಖಾಸಿಗೆ ಹೋಯ್ತೋ ಕಬೀರ, ಮೂರ್ಖಾಸಿಗೆ ಹೋಯ್ತೋ. ತಮಯಣ್ಣ ಗೋವಿಂದ 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 ಅಂತ ಮಾಡ್ತಾ ಇದ್ರು. ಭಕ್ತರಿಗೆಲ್ಲ ಪಾನಕಾಯ ಹೆಸರುಗಳೇ ಕೊಡ್ತಾ ಇದ್ರು. ನಮ್ಮಪ್ಪನ ನೋಡ್ಬೇಕು ಅಂತ ಬರೋರು, ಕಾಲಾಗ್ತಿದ್ರು ಬರೋರು, ಫೋನ್ ಮಾಡೋರು, ಬನ್ನಿ ಸ್ವಾಮಿ ಅನ್ನೋರು. ಕೆಲವು ಮಹಾಭಾರತ ಪುಸ್ತಕ ಹಾಕೊಂಡ್ಬಿಟ್ಟಿದ್ರು. ಅದನ್ನೆಲ್ಲ ಓದೋದು, ನನ್ನ ಪ್ರಶ್ನೆ ಮಾಡೋದು.
ರಾತ್ರಿ ಸ್ಮರಿಸ್ತಾ ಇದ್ರು ಅಂತ ಮಹಾನ್ ಭಾವನ ಕುಟುಂಬದವ್ರು ನಾವು ಬಂದಿದ್ದೀವಿ ಇಲ್ಲಿ. ಎತ್ತಮಿಂದ ನೀ ಬಂದೆಯೋ ಹೋಗುವುದು ಎತ್ತಲೋ ಇತ್ತಿಂದತ್ತ ಅತ್ತಿಂದಿತ್ತ ಮೂಲ ಮರೆತೆಯಲ್ಲೋ ಕಬೀರ. ಮೂಲನೇ ಮರೆತು ಬಿಡ್ತೀವಿ, ಸಂತಗಾಟೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದಾಗ ಮೌನವಾಗಿರ್ಬೇಕು, ಅವನ ಜೊತೆ ಮಾತಾಡಬೇಕು, ಅವನ ಧ್ವನಿ ಕೇಳಿಸ್ಕೋಬೇಕು. ಅದರಿಂದ ಅವನಿಗೆ ಕಲ್ಯಾಣ ಮಾಡಬೇಕಾದ್ರೆ ನಾವು ಕರಿಬೇಕಾದ್ರೆ ಭಕ್ತಿ ಬೇಕು. ಭಗವಂತನು ಭಾವನಾ ಪ್ರಿಯನೋ ಆಡಂಬರ ಪ್ರಿಯನಲ್ಲ. 10 ಲಕ್ಷ ಖರ್ಚು ಮಾಡಿದೆ, 50,000 ಲಡ್ಡು ಮಾಡಿಸಿದ್ದೆ ಜಾತ್ರೆಯಲ್ಲಿ. ನಮ್ದೇನಪ್ಪ ತೋಮಲೆ ನೋಡ್ರ 80,000 ತೋಮಲೆ ನೋಡಿದ್ರ ಕಲರ್ ಚೆನ್ನಾಗಿತ್ತ ಹೇಗಿತ್ತು? ಇದಕ್ಕೆಲ್ಲ ಯಾವುದಕ್ಕೂ ಬರಲ್ಲಪ್ಪ ಸ್ವಾಮಿ. ರುಕ್ಮಿಣಿ ಸತ್ಯಭಾಮ ಕಥೆ ನಾವು ತುಲಾಭಾರ ಕೇಳಿದೀವಿ. ಸತ್ಯಭಾಮ ತನ್ನೆಲ್ಲ ಕಜನ ತಕ್ಕೀಲ್ ಹಾಕಿದ್ದು ಕೃಷ್ಣ ಮೇಲೆ ಕೆದ್ದೇಳಲಿಲ್ಲ. ಆದ್ರೆ ರುಕ್ಮಿಣಿ ಭಕ್ತಿಯಿಂದ ಒಂದು ತುಳಸಿ ದಳ ಇಟ್ಟು ಬರೆದು ಬಂದ ಪರಮಾತ್ಮ. ಕಲಿಯುಗದಲ್ಲಿ ಭಗವಂತನು ನೇರವಾಗಿ ಬರೋದಿಲ್ಲ. ಹೇಳದೆ ಬರುವನು, ಕೇಳದೆ ಕೊಡುವನು, ಕಾಣಿಸಿಕೊಳ್ಳುವನು, ಕೊಟ್ಟು ಮರೆಯಾಗುವನು. ನಿಷ್ಠೆಯಲ್ಲಿರುವರ ಬಿಟ್ಟಿರಲಾರನೋ. ನಿಮ್ಮ ಮನೆ ಬಾಗಿಲು ಕಾಯ್ತಾನ್ರಿ, ಕೃತಜ್ಞತೆಯಿಂದ ಅವನ ಕೈ ಮುಗಿದ್ರೆ ನೀವು ನಿಮ್ಮ ಮನೆ ಬಾಗಿಲು ನಾಯಾಗಿ ಕಾಯ್ತೀನಿ ಅಂತಾನೆ ಪರಮಾತ್ಮ ಬರೆದಿಟ್ಕೊಳ್ಳಿ. ಭಕ್ತರ ದಾಸನಾನು ಅಂದ ಕೃಷ್ಣ. ಅರಮನೆ ಬರ್ತಾರೆ ನಾರದರು ಕೃಷ್ಣನ್ ನೋಡಕ್ಕೆ. ಹಠ ಆಗ್ತಾರೆ ಸೇವಕರು, ಸ್ವಾಮಿ ಪೂಜೆ ಮಾಡ್ತಾ ಇದ್ದಾನೆ ಬಿಡಲ್ಲ ಒಳಗೆ ಅಂತಾರೆ. ಏನಪ್ಪ ಅಖಿಲಾಂಡ ಕೋಟಿ ಬ್ರಾಹ್ಮಣ ನಾಯಕ ಅವನ ಪೂಜೆ ಮಾಡ್ತಾ ಇದ್ದಾನೆ. ಎಲ್ಲ ಸಮಯ ಆಯ್ತು ಮುಗೀತು. ಆಮೇಲೆ ಇಲ್ಲ ಒಳಗಡೆ ಬರ್ಬೋದಂತೆ. ಒಳಗಡೆ ಹೋಗಿ ಕೇಳ್ದ ನಾರದ, ಏನ್ ಸ್ವಾಮಿ ನಿನ್ನೆಲ್ಲ ಜಗತ್ತೆಲ್ಲ ಪೂಜೆ ಮಾಡುತ್ತೆ, ನೀನೇ ಪೂಜೆ ಮಾಡ್ತಾ ಇದೀಯಾ ಅಂದ್ರೆ ಒಂದ್ ಡಬ್ಬ ತೆಗೆದು ತೋರಿಸುದಂತೆ. ಇದೇನಿದು ಅಂದ್ರೆ ಭಕ್ತರ ಪಾದಧೂಳು. ಭಕ್ತರ ಪಾದಧೂಳಿನ ಆರಾಧನೆ ಮಾಡ್ತಾನೆ ಕೃಷ್ಣ. ಭಗವಂತ ಭಕ್ತರಾಗಬೇಕು. ನಾಟಕ ಮಾಡ್ತೀವಿ ನಾವು, ಒಂದು ನಾಮ ಹಾಕೊಂಡು ಪಂಚೆ ಹಾಕೊಂಡು ಚಪ್ಪಲಿ ಹಾಕ್ಬಿಟ್ರೆ ಬರಲ್ಲಪ್ಪ ಅವನು. ಭಕ್ತಿ ಬಂದು ಬರ್ತಾರೆ. ಕೇಳಿ ಬರುವನಲ್ಲ, ಹೇಳಿ ಹೋಗುವನಲ್ಲ, ಕೊಟ್ಟೆ ಎಂಬುವುದೆಲ್ಲ ಭಕ್ತರೆಂಬುದೇ ಬಲ್ಲ. ಬರ್ಬೇಕಾದ್ರೆ ಒಳಗೆ ಬರಲ್ಲ ಅಂತ ಕೇಳ್ಕೊಂಡ್ ಬರಲ್ಲ. ಹೋಗುವಾಗ ಟಾಟಾ ಬೈಬಲ್ ಸಿಗು ಎಲ್ಲಿ ಹೋಗಲ್ಲ. ಅದು ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಾಗಲ್ಲ. ಕನಕದಾಸ ಹೇಳಿದ್ರು ಸ್ವಾಮಿ ಬರ್ತಾನೆ ಇವಾಗ ತೋರಿಸ್ತೀನಿ ಎಲ್ಲ ನಿಂತ್ಕೊಳ್ಳಿ ಅಂತ. ಏನ್ ಬೆಳಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡು ಇವು ಹಾಕೊಂಡು ಮುದ್ರೆ ಹಾಕೊಂಡು ನಾಮ ಹಾಕೊಂಡು ಜಪ್ಪಣೆ ಹಾಕೊಂಡು ಪಂಚೆ ಉಟ್ಕೊಂಡು ಎಲ್ಲ ಕಾಯ್ತಾ ಇದ್ರು. ಸ್ವಾಮಿ ಬರ್ತಾನಂತಪ್ಪ ನೋಡೋಣ ಇವತ್ತು ಕನಕದಾಸನ್ ತೋರಿಸ್ತಾನಂತೆ. 10 ಆಯ್ತು, 11 ಆಯ್ತು, 12 ಆಯ್ತು, 2 ಆಯ್ತು, ಎಲ್ಲ ಬುರುಡೆ ಬಿಟ್ಟಲ್ಲ ಕನಕ ಬರಲೇ ಇರಲ್ಲ ಅಂದ್ರೆ ನಾಯಿ ರೂಪದಲ್ಲಿ ಬಂದ, ದತ್ತನ ರೂಪದಲ್ಲಿ ಬಂದ, ಭೈರವನ ರೂಪದಲ್ಲಿ ಬಂದ. ನೋಡಿಲ್ವಲ್ಲ ನೀವು? ಅನಿಷ್ಟ ದರಿದ್ರ ಹೋಗ ಆಚೆ ಅಂತ ಓಡಿಸ್ಬಿಟ್ರಿ ನಾಯಿನ. ಅಲ್ಲಿದ್ದಾನೆ ಪರಮಾತ್ಮ. ಆದ್ರಿಂದ ಅವನು ಪ್ರಾರ್ಥನೆ ಮಾಡ್ಕೊಳ್ಳಿ, ಅವನು ಒಳ್ಳೇದೇ ಮಾಡ್ತಾನೆ. ಕೆಟ್ಟದ್ದು ಮಾಡೋದ್ರೆ ಅವನ್ಯಾಕೆ ದೇವರು, ಅವನಿಗೆ ಪೂಜೆ ಮಾಡ್ಬೇಕು. ಒಳ್ಳೇದು ಕೆಟ್ಟದ್ದು ಆಗೋದು ನಮ್ಮ ಪ್ರಾರಬ್ಧದಿಂದ, ನಮ್ಮ ಅಜ್ಞಾನದಿಂದ, ನಮ್ಮ ಪಾಪದಿಂದ. ಒಂದು ತಂದೆ ತಾಯಿಗೆ ತಮ್ಮ ಇನ್ನೊಂದು ಎಷ್ಟು ಜನ ಮಕ್ಕಳು? 5 ಜನ. ಯಾರಿಗಾದ್ರೂ ಭೇದ ಭಾವ ಮಾಡಿದ್ರ ಅವರು? 5 ಮಕ್ಕಳಲ್ಲಿ ಯಾರಿಗಾದ್ರೂ ಭೇದ ಭಾವ ಮಾಡಿದ್ರ ತಮ್ಮ ಏನೋ? ಎಲ್ರಿಗೂ ಸಮಾನವಾಗಿ ನೋಡ್ಕೊಂಡ್ರು. ಹಾಗೆ ನಮಗೆಲ್ಲ ತಂದೆ ಯಾರೋ? ಶ್ರೀನಿವಾಸ. ಅವನು ಭೇದ ಭಾವ ಮಾಡ್ತಾನ? ನಾವೆಲ್ಲ ಅವ್ನ ಮಕ್ಕಳು. ಮೇಷ್ಟ್ರು ಕ್ಲಾಸ್ ರೂಮ್ ಪಾಠ ಒಂದೇ ಮಾಡೋದು. ಒಬ್ನು 90% ತಗೊಳ್ತಾನೆ, ಒಬ್ನು 35 ತಗೋತಾನೆ, ಒಬ್ನು ಫೇಲ್ ಆಗ್ಬಿಡ್ತಾನೆ. ಅದಕ್ಕೆ ಮೇಷ್ಟ್ರನ್ನ ಬೈತೀಯ ನೀನು? ಮೇಷ್ಟ್ರು ಎಲ್ಲರೂ ಸಮಾನವಾಗಿ ಕೊಟ್ಟಿದ್ದಾನೋ. ನಿನ್ನ ಪ್ರಾರಬ್ಧ, ನಿನ್ನ ಪಾಪ, ನಿನ್ನ ಅಜ್ಞಾನ ಒಳ್ಳೆಯದೇ ಮಾಡ್ತಾನೆ. ಓಂ ಶ್ರೀ ಅನುಕೂಲಾಯ ನಮಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವನ್ನಾಮವೇ ಭಗವಂತ, ಭಗವಂತನೇ ಭಗವನ್ನಾಮ. ಭಗವಂತನಿಗಿಂತಲೂ ಶಕ್ತಿಶಾಲಿ ಭಗವನ್ನಾಮ. ಅದಕ್ಕೆ ಭಕ್ತಿಯಿಂದ ಅವ್ರನ್ನ ಕರೆಯೋಣ. ನಿಮ್ ಸೇವೆ ಸ್ವೀಕಾರ ಮಾಡ್ತಾನೆ. ಆ ನಂಬಿಕೆಯಿಂದ ಬಂದು ನಿಂತಿದ್ದೀರಾ, ಪ್ರಾರ್ಥನೆ ಮಾಡೋಣ. ಒಕ್ಕೊರಲಿನಿಂದ ಗೋವಿಂದ ಅಂತ ಹೇಳೋಣ. ನಿಮ್ ಸೇವೆ ಸ್ವೀಕಾರ ಮಾಡಿ ಇಡೀ ನಿಮ್ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡ್ತಾನೆ. 7 ಮಂಡಲವಾದ